ನೇಪಾಳದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ದೇಗುಲ ಯಾತ್ರೆಗೆ ತೆರಳಿದಂತಹ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ ನೇಪಾಳದಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗುಡ್ಡ ಕುಸಿತದಿಂದಾಗಿ ಸಿಲುಕಿದಂತಹ ಕನ್ನಡದ ಯಾತ್ರಾರ್ಥಿಗಳು ನೇಪಾಳದ ಮುಕ್ತಿನಾಥ ದೇವಾಲಯಕ್ಕೆ ಯಾತ್ರಾರ್ಥಿಗಳು ಹೋಗಿದ್ರು. ಬೆಂಗಳೂರಿನಿಂದ 2 ದಿನದ ಹಿಂದೆ ತೆರಳಿದ್ದ 50 ಯಾತ್ರಾರ್ಥಿಗಳು ನೇಪಾಳದ ಪೋಖ್ರಾದಿಂದ ಮುಕ್ತಿನಾಥ ದೇವಾಲಯದ ರಸ್ತೆಯಲ್ಲಿ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ರಸ್ತೆಯ ಮಧ್ಯೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಕನ್ನಡದ ಯಾತ್ರಾರ್ಥಿಗಳು. ಭಾರೀ ಮಳೆಗೆ ಗುಡ್ಡ ಕುಸಿದು ವಾಹನಗಳು ಪಲ್ಟಿಯಾಗಿವೆ. ಎಲ್ಲ ಯಾತ್ರಾರ್ಥಿಗಳು ಕೂಡ ಸುರಕ್ಷಿತವಾಗಿರುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನೇಪಾಳದಲ್ಲಾಗಿರುವಂತಹ ಘಟನೆ ಇದು. ಭಾರೀ ಮಳೆ ಆಗ್ತಾ ಇದೆ. ನೇಪಾಳದಲ್ಲೂ ಕೂಡ ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗುಡ್ಡ ಕುಸಿತವೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಕ್ತಿನಾಥನ ದರ್ಶನಕ್ಕೆ ಹೋದಂತಹ ಕನ್ನಡಿಗರು ಈ ಮಳೆಗೆ ಸಿಲುಕಿಕೊಂಡಿದ್ದಾರೆ. ಹಲವು ವಾಹನಗಳು ಕೂಡ ಪಲ್ಟಿಯಾಗಿದೆಯಂತೆ ಗುಡ್ಡ ಕುಸಿತದಿಂದಾಗಿ. ಬಟ್ ಅದೃಷ್ಟವಶಾತ್ ಕನ್ನಡಿಗರಿಗೆ ಏನೂ ಆಗಿಲ್ಲ. 50 ಜನ ಯಾತ್ರಾರ್ಥಿಗಳು ಕೂಡ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಸಿಚುವೇಶನ್ ಸದ್ಯಕ್ಕಿದೆ ನೇಪಾಳದಲ್ಲಿ ಅಂತ. ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ, ಉತ್ತಮ ಮಳೆ ಆಗ್ತಾ ಇದ್ದ ಹಾಗೆ ಮಹದಾಯಿಯ ವಿಚಾರಕ್ಕೆ ಮತ್ತೆ ನೆರೆಯ ರಾಜ್ಯ ಖ್ಯಾತಿಯನ್ನು ತೆಗಿತಾ ಇದೆ. ಗೋವಾ ತಗಾದೆಯನ್ನು ತೆಗೆದಿರುವಂತಹದ್ದು ಮಹದಾಯಿ ವಿಚಾರದಲ್ಲಿ. ಇವತ್ತು ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಕೇಂದ್ರ ಪ್ರವಾಹ ತಂಡ ಭೇಟಿ ಕೊಟ್ಟಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಅಧಿಕಾರಿಗಳನ್ನೊಳಗೊಂಡಂತಹ ಸದಸ್ಯರ ತಂಡ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಣುಕುಂಬಿಗೆ ಅನ್ನುವಂತಹ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿರಂತರವಾಗಿ ಈ ರೀತಿಯ ತಗಾದೆಯನ್ನು ತೆಗಿತಾನೆ ಇರುತ್ತೆ. ಈ ಕಡೆ ಮಹಾರಾಷ್ಟ್ರ, ಆ ಕಡೆ ಗೋವಾ. ಮಹದಾಯಿ ವಿಚಾರಕ್ಕೆ ಈಗ ಮತ್ತೆ ತಗಾದೆಯನ್ನು ತೆಗೆದಿರುವಂಥದ್ದು. ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಕೇಂದ್ರ ಪ್ರವಾಹ ತಂಡ ಭೇಟಿ ಕೊಟ್ಟಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಅಧಿಕಾರಿಗಳನ್ನೊಳಗೊಂಡಂತಹ ಸದಸ್ಯರ ತಂಡ ಇದು.